ಏನ್ ಶ್ರೀಧರ್ ಅವ್ರೆ, ಏನ್ ಮಾಡ್ತಾ ಇದ್ರಿ? ಈಗ ಸದ್ಯಕ್ಕೆ ಭತ್ತ ಕುಯ್ಲಿಗೆ ಬಂದಿತ್ತಲ್ಲ, ನೀರ್ ತಪ್ಪಾಕೋಣ ಅಂತ ಬಂದಿದ್ದೆ ಬಾಣ. ಯಾವ್ದೋ ಹೊಸ ತಳಿ ಹಾಕಿದಿರಿ ಅನ್ಸುತ್ತೆ. ನಮ್ ಇಲಾಖೆಯವರು ಕೊಟ್ಟಿದ್ರು ದೇಸಿ ತಳಿ ಅಂತ ಅನ್ಕೊಂಡು. ನೋಡಿ ಹೆಂಗ್ ನಳಿಸ್ತಾ ಇದೆ. ಸರಿ, ಯಾವಾಗ ಕಟಾವ್ ಮಾಡ್ತೀರಿ? ಹೆಚ್ಚು ಕಮ್ಮಿ ಇನ್ನೊಂದು 10 ದಿನ ಆಯ್ತದೆ. ಟೋಕನ್ ಹಾಕ್ಸ್ಬಿಡೋಣ. ರೇಟ್ ಹೆಂಗ್ ನಡೀತದಣ್ಣ? 1700 ನಡೀತಾ ಇದೆ. 1800 ಬೇಕಾದ್ರೆ ಹಾಕ್ಸ್ಕೊಡ್ತೀನಿ ನಾನು. ಅಯ್ಯೋ ಮಾರಾಯನೆ, ನೋಡಿದ್ರೆ ನಮ್ ಇಲಾಖೆಯಲ್ಲಿ ಈಗ ಭತ್ತ ತಂದಾಗ ದೇಸಿ ಭತ್ತಕ್ಕೆ ಈಗ ಸಾವಯವದಲ್ಲಿ ಬೆಳೆದಿರೋದಕ್ಕೆ 2,500-3 ಸಾವಿರ ಅಂತಿದ್ರಲ್ಲೋ. ಓ ಸಂತೋಷಣ್ಣವ್ರೆ, ಬನ್ನಿ ಇಲ್ಲಿ ಹೆಂಗೆ. ಏನ್ ಶ್ರೀಧರಣ್ಣ, ಯಾರು ಇವ್ರು ಗೌಡ್ರ? ಓ ನಮ್ಮ ಮಹೇಂದ್ರ ಅಂತಂದ್ಬಿಟ್ಟು ದಳ್ಳಾಳಿಯವರು. ಏನಣ್ಣ ಇಲ್ಲಿ ನೀವೆಲ್ಲ ಏನೋ ಸಾವಯವದಲ್ಲಿ ಕೃಷಿಲಿ ಬೆಳೆದಿದ್ದು 2,500 3 ಸಾವಿರ ಅಂತಿದ್ರಿ. ಈ ಮಾರೇ ನೋಡಿದ್ರೆ ಹೆಚ್ಚು ಕಮ್ಮಿ 1800 1900 ಅಂತನಲ್ಲೋ. ಏನ್ ಶ್ರೀಧರಣ್ಣ, 1800 1900? ಇದೇನ್ ಶ್ರೀಧರಣ್ಣ, ಇನ್ನು ಔಷಧಿ ಹೊಡೆದಿಲ್ಲ, ಒಳ್ಳೆ ದೇಸಿ ಚಳಿ ಬೆಳೆದಿದ್ಯಾ, ನೀನು 1800 1900 ಮಾಡ್ತೀನಿ ಅಂತೀಯಲ್ಲ? ಯಾವ ದಳ್ಳಾಳಿ ಸವಸನೂ ಏನೂ ಬೇಡ. ನಮ್ಮ ಕೃಷಿ ಇಲಾಖೆನೂ FPO ದವರು ಒಳ್ಳೆ ಮಾರ್ಕೆಟ್ ಇದು ಮಾಡ್ಕೊಟ್ಟಿದ್ದಾರೆ, ನಮ್ಗೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಬಾ, ನಾನು ರಿಜಿಸ್ಟರ್ ಮಾಡಿಸಿದ್ದೀನಿ, ನೀನು ರಿಜಿಸ್ಟರ್ ಮಾಡಿಸ್ ಕರ್ಕೊಂಡು ಹೋಗ್ತೀನಿ. ಬಾ 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 ಶ್ರೀಧರಣ್ಣ, ಇಲ್ಲಿ ಬಾ ಬಾ ಇಲ್ಲಿ ಶ್ರೀಧರ, ಇಲ್ಲಿ ಒಳ್ಳೆ ಬೆಳೆ ಕೈ ಮುಟ್ಟೋಯ್ತು. ಇನ್ನೂ ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ರೆ ಬೆಳೆನ ಪರ್ಚೇಸ್ ಮಾಡ್ಬೋದಾಗಿತ್ತೇನೋ. ಓ ನಮಸ್ತೆ ಸಂತೋಷ್ ಅವರೇ, ಬನ್ನಿ ಕೂತ್ಕೊಳ್ಳಿ. ಮೇಡಮ್, ಇವ್ರು ನಮ್ಮ ಶ್ರೀಧರ್ ಅಂತ, ನಮ್ಮ ಸ್ನೇಹಿತರೆಯ. ಇವರು ಭತ್ತ ಖರೀದಿ ಮಾರಾಟ ಮಾಡ್ಬೇಕು ಅಂತಿದ್ದಾರೆ, ಅದಕ್ಕೆ ರಿಜಿಸ್ಟರ್ ಮಾಡ್ಸೋಣ ಅಂತ ಕರ್ಕೊಂಡ್ ಬಂದ ಮೇಡಮ್ ಅವರೇ. ಇವರು ಕಾವ್ಯ ಅಂತ ನಮ್ಮ FPO CEO ಇದ್ದಾರೆ. ಇವರು ನೀವು ಬೆಳೆದಂತಹ ಭತ್ತನ ಪ್ರತಿ ಕ್ವಿಂಟಾಲ್ಗೆ 2,500 ರೂಪಾಯಿ ಅಂತೆ ಕೊಂಡ್ಕೊಂತಿದ್ದಾರೆ. ಸೊ ನೀವು ಅವ್ರ ಹತ್ರ ಬಂದು ರಿಜಿಸ್ಟ್ರೇಷನ್ ಮಾಡಿ, ನೀವು ಕೂಡ ನೀವು ಬೆಳೆದಿರುವಂತಹ ಸಾವಯವ ಕಮ್ಮಿ ಗೊಬ್ಬರ ಮತ್ತು ಕಮ್ಮಿ ಔಷಧಿಯನ್ನು ಉಪಯೋಗಿಸಿ ನೀವು ಬೆಳೆದಿರುವಂಥ ಉತ್ತಮ ಗುಣಮಟ್ಟದ ಭತ್ತವನ್ನು ಅವ್ರು ಖರೀದಿ ಮಾಡ್ತಾರೆ. ಇವ್ರ ಹತ್ರ ಬಂದು ನೋಂದಣಿ ಮಾಡಿಸಿ ನೀವು ತಗೋ. ಇವ್ರದ್ದು ರಿಜಿಸ್ಟ್ರೇಷನ್ ಮಾಡ್ಸ್ಕೊತಿದ್ದೀನಿ, ಇವ್ರದ್ದಾದ್ಮೇಲೆ ನಿಮ್ದು ಮಾಡ್ಸ್ಕೊತೀನಿ, ಬಂದು ಕೂತ್ಕೊಳ್ಳಿ. ನಿಮ್ಮ ಹೆಸರು ನೋಡ್ರೆ? ಶ್ರೀಧರ ಅಂತ. ಯಾವ ಭತ್ತ ಎಷ್ಟು ಕ್ವಿಂಟಲ್ ಕೊಡ್ತೀರಾ? ದೂರವರು ಸಿದ್ಧ ಸಣ್ಣ ಅಂತ ಐತೆ, 1.5 ಎಕರೆಯಿಂದ ಒಂದು 15-12 ಕ್ವಿಂಟಲ್ ಸಿಗುತ್ತೆ. ಮೇಡಮ್ ಅವರೇ, ಎಲ್ಲೋ ನೀವು ನಮ್ಮ ದಳ್ಳಾಳಿ ಅಂದ್ರೆ 1,800 ರೂಪಾಯಿ 1,900 ರೂಪಾಯಿ ಅಂತ ನೀವು 2,500 ಕೊಡ್ತೀರಿ ಅಂತಲ್ಲ, ಅದು ಹೆಂಗ್ ಬರ್ತದೆ ನಿಮ್ಗೆ ಆದಾಯ? ನೋಡ್ರಿ ಗೌಡ್ರೆ, ಇವಾಗ ಕೃಷಿ ಇಲಾಖೆ ಮತ್ತೆ FPO ಇಬ್ರು ಸೇರಿ ಏನ್ ಭತ್ತ ಖರೀದಿ ಮಾಡ್ತಿದೀವಿ, ನಿಮ್ಮಂತೆ ರೈತರು ಕಡಿಮೆ ಗೊಬ್ಬರ ಮತ್ತೆ ಔಷಧಿ ಸ್ಪ್ರೇ ಮಾಡದಂತೆ ಬೆಳೆದಿರುವಂತ ರೈತರು ಭತ್ತ ಖರೀದಿ ಮಾಡ್ತಿದೀವಲ್ಲ, ಆ ಭತ್ತ ಖರೀದಿ ಮಾಡಿದಂತ ಭತ್ತನ ನಾವು ಮಾರಾಟ ಮಾಡ್ತೀವಿ. ಮಾರಾಟ ಮಾಡ್ಬೇಕಾದ್ರೆ ನಮಗೆ ಪ್ಯಾಕಿಂಗು ಟ್ರಾನ್ಸ್ಪೋರ್ಟೇಷನ್ ಏನ್ ಖರ್ಚು ವೆಚ್ಚ ಬರುತ್ತಲ್ಲ, ಅದನ್ನೆಲ್ಲ ಕಳೆದು ಏನು ಮುಂದಿನ ವರ್ಷ, ಈ ವರ್ಷ ಬರೀ ಕಡಿಮೆ ರೈತರದ್ದು ಭತ್ತ ಖರೀದಿ ಮಾಡ್ತಿದೀವಲ್ಲ, ಮುಂದಿನ ವರ್ಷ ಇಡೀ ನಮ್ಮ ತಾಲೂಕಲ್ಲಿ ಯಾವುದೇ ರೈತ ಈ ಪದ್ಧತಿಯಲ್ಲಿ ಬೆಳೆದಂಥ ಭತ್ತನ ನಾವು ಖರೀದಿ ಮಾಡೋಕ್ಕೋಸ್ಕರ ಬಂದಿದ್ದ ಲಾಭದಲ್ಲಿ ಹೆಚ್ಚು ಭಾಗನ ರೈತರು ಕೊಟ್ಟು ಸ್ವಲ್ಪ ಭಾಗನ ನಾವು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇದೇ ಪದ್ಧತಿಯಲ್ಲಿ ಬೆಳೆದಂಥ ರೈತರು ಭತ್ತನ ಖರೀದಿ ಮಾಡೋಕ್ಕೋಸ್ಕರ ಬಳಸ್ಕೊತೀವಿ. ಓ ಹೌದಾ ಮೇಡಮ್ ಅವರೇ, ಈ ಮಟ್ಟಿಗೆ ಏನಾರು ಆದಾಯ ಸಿಗ್ತದೆ ಅಂತಂದ್ರೆ ನಮ್ಮೂರಲ್ಲಿ ಅಕ್ಕಪಕ್ಕದ ರೈತರುಗಳಿಗೂ ಇದೇ ಮಾದರಿಯಲ್ಲಿ ನಾನು ವ್ಯವಸಾಯ ಮಾಡಿಸ್ತೀನಿ ಮೇಡಮ್ ಅವರೇ. ಮುಂದಿನ ವರ್ಷ ಇದನ್ನು ಖರೀದಿ ಮಾಡಿದ್ರೆ ಆಯ್ತು. ಸರಿ ಮೇಡಮ್ ಅವರೇ, ನಮಸ್ತೆ, ಬರ್ತೀವಿ. ನಮಸ್ಕಾರಗಳು. ಬಾ ಶ್ರೀಧರಣ್ಣ, ನಮ್ಮೆಲ್ಲ ರೈತರಿಗೂ ಹೇಳೋಣ. ರೈತ ಬಾಂಧವರೇ, ಇಲ್ಲಿವರೆಗೂ ನೋಡಿದ್ರಿ ಕೃಷಿ ಇಲಾಖೆ ಮತ್ತು ನಮ್ಮ FPOಗಳ ಮಧ್ಯಸ್ಥಿಕೆಯಿಂದ ನಮ್ಮ ದಳ್ಳಾಳಿಗಳಿಗೆ ಹೇಗೆ ಇದಾಗ್ತಾ ಇದೆ ಅಂದರೆ, ಅವರು ಮುಂಚೆ 1,800ರಿಂದ 1,900ವರೆಗೆ ಒಂದು ಪ್ರತಿ ಕ್ವಿಂಟಾಲ್ಗೆ ಭತ್ತನ ಖರೀದಿ ಮಾಡ್ತಾ ಇದ್ರು. ಈಗ 2,300ರಿಂದ 2,400ವರೆಗೂ ದರ ನಿಗದಿ ಮಾಡಿದ್ದಾರೆ. ಇದು ನಮ್ಮ ಸಾಮಾನ್ಯ ವರ್ಗದ ರೈತರಿಗೂ 400ರಿಂದ 500 ರು ಹೆಚ್ಚಿನ ದರ ಸಿಕ್ಕಂತಾಗಿದೆ. ಅದೇ ರೀತಿ ಈ ಯೋಜನೆ ಮುಖಾಂತರ ನಾವು ಸಾವಯವ ಕೃಷಿಯನ್ನು ಸಹ ಉತ್ತೇಜನ ಮಾಡ್ತಾ ಇದ್ದೀವಿ. ಈ ಯೋಜನೆ ಯಶಸ್ಸು ಅಂತಲೇ ಹೇಳ್ಬೋದು.